ಆತ್ಮೀಯ ಪವರ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಒಂದು ರಾಜ್ಯ ಅಥವಾ ದೇಶ ಅಭಿವೃದ್ಧಿಯಾಗಬೇಕು, ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳಾಗಬೇಕು, ಅದರ ಜೊತೆಗೆ ನಮ್ಮಲ್ಲಿರುವಂತಹ ಯುವಕರಿಗೆ ಕೆಲಸ ಸಿಗಬೇಕು. ಕೈಗಾರಿಕೆಗಳು ಯಾವಾಗ ಅಭಿವೃದ್ಧಿಗಳಾಗುತ್ತೆ, ಕೈಗಾರಿಕೆಗಳ ಸ್ಥಾಪನೆಯಾಗುತ್ತೋ ದೇಶ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಅದೇ ಪಥದಲ್ಲಿ ಸಾಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ನಮ್ಮ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡಂತೆ ಕಳೆದ ಕೆಲ ತಿಂಗಳುಗಳಿಂದ ಓಡಾಡ್ತಿದ್ದಾರೆ. ರಾಜ್ಯಕ್ಕೆ ಒಂದಷ್ಟು ಕೈಗಾರಿಕೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಬೇಕು, ಬೇರೆ ಬೇರೆ ರಾಷ್ಟ್ರಗಳಿಂದ ದೇಶಗಳಿಂದ ಹೂಡಿಕೆಯಾಗಬೇಕು, ದೊಡ್ಡ ದೊಡ್ಡ ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು ಅಂತ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲೇನೆ ಅದ್ಭುತವಾದಂತಹ ಕಾರ್ಯಕ್ರಮ ಸಮಾವೇಶ ನಡೀತಾ ಇದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇದೇ ತಿಂಗಳ ಫೆಬ್ರವರಿ 11ರಿಂದ 14ನೇ ತಾರೀಕಿನಲ್ಲಿ ಒಟ್ಟು 4 ದಿನ ಬೆಂಗಳೂರಿನ ಅರಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಹಾಗಾದರೆ ಈ ಕಾರ್ಯಕ್ರಮದ ಪ್ರಮುಖವಾದಂತಹ ಉದ್ದೇಶ ಏನು, ಯಾವ ರೀತಿ ಹೊಸದಾಗಿ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತೆ, ಎಷ್ಟು ಲಕ್ಷ ಕೋಟಿ ಹೂಡಿಕೆಯನ್ನು ನಿರೀಕ್ಷೆ ಮಾಡಲಾಗುತ್ತೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಒಂದು ಅದ್ಭುತವಾದಂತಹ ಸಮಾವೇಶ ಈ ಬಾರಿ ಎಷ್ಟರ ಮಟ್ಟಿಗೆ ವಿಶೇಷತೆಯನ್ನು ಹೊಂದಿದೆ ಸರ್? ಈಗ ವಿಶ್ವದಲ್ಲಿ ಪರಿಸ್ಥಿತಿ ಬೇರೆ ಇದೆ. ನಾವು ಅದಕ್ಕೆ ರೀಇಮ್ಯಾಜಿನಿಂಗ್ ಗ್ರೋತ್ ಅದೀವಿ, ಪ್ರಗತಿಯ ಮರುಕಲ್ಪನೆ ಅಂಥೇಳಿ. ಭಾಳಷ್ಟು ಬದಲಾವಣೆ ಇವತ್ತು ಪ್ರಪಂಚದಲ್ಲಿ ಆಗ್ತಾ ಇದೆ. ಈಗ ಒಂದು ಕಡೆ ನೋಡಿದರೆ ಈ ಜಿಯೋ ಪೊಲಿಟಿಕಲ್ ಇಶ್ಯೂಸು, ಆಮೇಲೆ ಟ್ರಂಪ್ ಬಂದಿದ್ದಾರೆ, ಅವ್ರ ಪಾಲಿಸೀಸ್ ಇದ್ದಾವೆ. ಆಮೇಲೆ ಇತ್ತೀಚೆಗೆ ನಾವು 2 ವರ್ಷ ಕೊರೋನಾ ನೋಡಿದ್ದೀವಿ. ಆಮೇಲೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ನಾವೆಲ್ಲನೂ ಕೂಡ ಕಾರ್ಬನ್ ನ್ಯೂಟ್ರಲ್ ಆಗಬೇಕು, ಈ ಫಾಸಿಲ್ ಫ್ಯೂಸಲ್ಸ್ದಿಂದ ನಾವು ಹೊರಗಡೆ ಬರಬೇಕು ಅಂಥೇಳಿ EV, ಗ್ರೀನ್ ಹೈಡ್ರೋಜನು, ಇದೆಲ್ಲವೂ ಕೂಡ ಅಂದರೆ ಮತ್ತೆ ಈ ಪರಿಸರದಿಂದ ಕ್ಲೈಮೇಟ್ ಚೇಂಜ್ ಇದರಿಂದ ಆ ಒಂದು ಯುಗದಲ್ಲಿ ಇವತ್ತಿನ ದಿವಸ ನಾವಿದ್ದೀವಿ. ಈಗ ಇಷ್ಟೆಲ್ಲ ಚಾಲೆಂಜಸ್ ನಮ್ಮ ಮುಂದಿದ್ದಾವೆ, ಬದಲಾವಣೆಗಳು ನಮ್ಮ ಮುಂದಿದ್ದಾವೆ. ಅದು ತಕ್ಕಂತೆ ಈಗ ನಾವು ಕೂಡ ಹೊಂದಾಣಿಕೆ ಆಗಬೇಕಾಗ್ತದೆ. ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಐತಿಹಾಸಿಕವಾಗಿ ಹಿಸ್ಟಾರಿಕಲಿ ನಾವು ತೆಗೆದುಕೊಳ್ಳಿ, ಇದು ಕೇವಲ ಈಗಿಂದ ಬರಲಿಲ್ಲ. ನಾವು ಒಮ್ಮೆ ನೇರವಾಗಿ ITBTಗೆ ಹೋಗ್ತೀವಿ. ನಾನು ಯಾವತ್ತೂ ನೆನಪಿಸ್ಕೋತೀನಿ, ಜಾಪಿಸ್ತೀನಿ ಎಲ್ಲರಿಗೂ ಕೂಡ. ಈ ಇಕೋಸಿಸ್ಟಮ್ ಪರಿಸರ ಏನು ಕ್ರಿಯೇಟ್ ಆಗಿದೆ ಯಾವಾಗಂದರೆ 100 ವರ್ಷಕ್ಕಿಂತ ಮುಂಚೆ, ಸ್ವತಂತ್ರ ಮುಂಚೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ISRO, HAL, BEL, BHEL, HMT, ಆಗ ಇದೊಂದು ಇಕೋಸಿಸ್ಟಮ್ ಅಂತ ಅಂತೀವಿ. ಈ ಪರಿಸರ ಸ್ನೇಹಿ ವಾತಾವರಣ ಏನಿದೆ, ಇಲ್ಲಿ ಬಲವಾದಂಥ ಒಂದು ಇಕೋಸಿಸ್ಟಮ್ ಡೆವಲಪ್ ಆಯಿತು. ತದನಂತರ ಆಫ್ಕೋರ್ಸ್ ನಮ್ಮದೆಲ್ಲ ಈ ಇಂಜಿನಿಯರಿಂಗ್ ಕಾಲೇಜು, ಎಜುಕೇಷನ್ನಲ್ಲಿ ಭಾರತ ದೇಶದ ಎಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಬರ್ತಾಯಿದ್ರು. ಈಗ ಎಲ್ಲ ಕಡೆನೂ ಕೂಡ ಕಾಲೇಜಸ್ ಆಗಿದ್ದಾವೆ, ಇದು ಆಗಿದ್ದಾವೆ. ಇದರಿಂದ ITBT ಡೆವಲಪ್ ಆಯಿತು, ಟ್ಯಾಲೆಂಟ್ ಡೆವಲಪ್ ಆಯಿತು. ಟ್ಯಾಲೆಂಟ್ ಡೆವಲಪ್ ಆಗಿ ಇವತ್ತು ದಿವಸ ವಿಶ್ವದ 500 ಕಂಪನೀಸ್, ಫಾರ್ಚೂನ್ 500 ಕಂಪನೀಸ್ ಅಂತೀವಿ ನಾವು. ಆ ಫಾರ್ಚೂನ್ 500 ಕಂಪನೀಸಲ್ಲಿ 400+ ಫಾರ್ಚೂನ್ ಕಂಪನೀಸ್ ಅವರು ಇಲ್ಲಿ ಬೆಂಗಳೂರಿನಲ್ಲಿದ್ದಾರೆ. ಅವರು ಗ್ಲೋಬಲ್ ಕೆಪಬಿಲಿಟೀಸ್ GCCs ಅಂತೀವಿ. ಅವ್ರ R&D ಇಲ್ಲೇ ಆಗುತ್ತೆ, ಡಿಸೈನ್ ಇಲ್ಲೇ ಪ್ರಾಡಕ್ಟ್ ಆಗುತ್ತೆ. ಸೊ ಆ ಒಂದು ಇದಕ್ಕೆ ನಾವು ತಲುಪಿದ್ದೀವಿ. ಅದಕ್ಕೆ ನಾನು ಸ್ಟೋರಿ ಇನ್ನೂ ಹೊರತುಪಡಿಸಿ ಏನಂದರೆ ಏರೋಸ್ಪೇಸ್ ಡಿಫೆನ್ಸ್ನಾಗ ನಾವು 65% ಈ ದೇಶಕ್ಕೇನು ಇವತ್ತು ಕೊಡುಗೆ ಇದೆ ಅದು ಕರ್ನಾಟಕದಿಂದ ಹೋಗುತ್ತೆ. ಜಗತ್ತಿನಲ್ಲಿ 3ನೇ ನಂಬರ್ ಇಕೋಸಿಸ್ಟಮ್ ಇದೀವಿ ನಾವು, 3rd ಲಾರ್ಜೆಸ್ಟ್ ಇಕೋಸಿಸ್ಟಮು. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ನಲ್ಲಿ ವಿ ಆರ್ ನಂಬರ್ 1, ಮಷಿನ್ ಟೂಲ್ಸ್ನಲ್ಲಿ ನಾವು ನಂಬರ್ 1 ಇದ್ದೀವಿ. ಹೀಗೆ ಕರ್ನಾಟಕ ಇನೋವೇಷನ್ ಇದರಲ್ಲಿ ನಾವು ನಂಬರ್ 1 ಇದ್ದೀವಿ. ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದ್ದೀವಿ. ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ನಾವೀಗ ಮುಂದೆ ಬರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲನೂ ಕೂಡ ಇದು ಬರ್ತದೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀವಿ. ಈಗ ಸ್ಟೀಲು, ಸಿಮೆಂಟು ಇಂಡಸ್ಟ್ರೀಸ್ ಇದ್ದಾವೆ, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಇದ್ದಾವೆ. ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಬೇಕು. ಆ ದಿಶೆಯಲ್ಲಿ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಪ್ರತಿ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗಿಂತ ಸ್ವಲ್ಪ ಡಿವೇಟ್ ಆಗಿದ್ದೀವಿ. ಈ ಸಲ 60 ಜನ ಸ್ಪೀಕರ್ಸ್ ಇದೆ. ಡಾವೋಸ್ನಲ್ಲಿ ಹೆಂಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗತ್ತಲ್ಲ, ಹಾಗೆ ಇವತ್ತು 60 ಜನ ಸ್ಪೀಕರ್ಸ್ ಬರ್ತಾರೆ. SME ಎಲ್ಲ ಕಡೆಯಿಂದ ಬರ್ತಾರೆ. SME ಕನೆಕ್ಟ್ ಆಗುತ್ತೆ. ಒಂದು MSMEs ಮಾತು ಕೊಟ್ಟಿದ್ದೀವಿ ನಾವು. 2000 SMEs ಟ್ರೈನಿಂಗ್ ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ 4.0 ಅದಕ್ಕೆ ಅವ್ರನ್ನ ಹೊಂದಾಣಿಕೆ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ವೆಂಚುರೈಸ್ ಅಂದರೆ ಸ್ಟಾರ್ಟಪ್ ಚಾಲೆಂಜ್ ಇರ್ತದೆ. $1 ಲಕ್ಷ ಒಂದೊಂದಕ್ಕೆ 3 ಪ್ರೈಸಸ್, ಒಂದು EV, ಒಂದು ಎಲೆಕ್ಟ್ರಾನಿಕ್ಸ್, ಒಂದು ಏರೋಸ್ಪೇಸ್ ಇಂಡಸ್ಟ್ರಿ. $3 ಲಕ್ಷ $3 ಲಕ್ಷ
ಅದು ಇಂಡಸ್ಟ್ರಿದವರು ಅದನ್ನ ಸ್ಪಾನ್ಸರ್ ಮಾಡಿದಾರೆ ಮತ್ತು ಬೇರೆ ಹೀಗೆ ಭಾಳ ವಿಭಿನ್ನವಾಗಿ ಇವತ್ತಿನ ದಿವಸ ನಾವು ಹೋಗ್ತಾ ಇದ್ದೀವಿ. 19 ದೇಶಗಳು ಕಂಟ್ರಿ ಪವಿಲಿಯನ್ಸ್ ಅನ್ನೋದು ಕಾನ್ಸೆಪ್ಟ್ ಇರಲಿಲ್ಲ ನಮಗೆ, ನಾವು ಹೊಸದಲ್ಲಿತ್ತು. 19 ಕಂಟ್ರೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. 9 ಜನ ಇವತ್ತು ತಮ್ಮ ಪವಿಲಿಯನ್ಸ್ ಕೂಡ, ದೇಶದ ಪವಿಲಿಯನ್ಸ್ ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ. ಇದರ ಬಹುಶಃ ಇನ್ನು ಸರ್ ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡ ಎತ್ತರಕ್ಕೆ ಹೋಯ್ತು. ಇದು ಫಸ್ಟ್ ಟೈಮ್ ಇದು ಇದನ್ನ ಈ ಒಂದು ಅಟೆಂಪ್ಟ್ ಅನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಬಹಳ ವಿಭಿನ್ನವಾಗಿತ್ತು. 10ರಲ್ಲಿ 11 ಮೊದಲೇನಿತ್ತು ಇನ್ವೆಸ್ಟರ್ಸ್ ಮೀಟ್ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ 3-4 ರಾಜ್ಯ ಮಾಡ್ತೀವಿ. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅವ್ರ ಹಕ್ಕು ಅದು, ತಪ್ಪಲ್ಲ. ಅದು ಪ್ರತಿಯೊಬ್ಬರು ಮಾಡ್ತಾರೆ. ಒರಿಸ್ಸಾ ಮಾಡ್ತಾರೆ, ಮಧ್ಯಪ್ರದೇಶ ಮಾಡ್ತಾರೆ, ರಾಜಸ್ಥಾನ ಮಾಡ್ತಾರೆ, UP ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದು ಅವ್ರ ಹಕ್ಕು, ಮಾಡಬಾರ್ದು ಅಂತಲ್ಲ, ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ನಾವು ಯಾವ ರೀತಿ ವಿಭಿನ್ನವಾಗಿದ್ದೀವಿ, ಯಾವ ರೀತಿ ನಾವು ಆ ಸ್ಪರ್ಧೆ, ಆ ಥರ ಸ್ಪರ್ಧೆ ಇದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಸ್ಪರ್ಧೆ ಅಲ್ಲ, ಪ್ರಪಂಚದಲ್ಲಿ ಸ್ಪರ್ಧೆ ಇದೆ. ನಾವು ಬೆಂಗಳೂರಿನವರು ಪ್ರಪಂಚದ ಜೊತೆ ಸ್ಪರ್ಧೆ ಮಾಡ್ತೀವಿ. ರಾಜ್ಯದ ಜೊತೆಗಳಿಗೆ ಪ್ರಪಂಚದ ಕೆಲವೊಂದು ದೇಶಗಳು ಕೂಡ ಸ್ಪರ್ಧೆ ಮಾಡ್ತೀವಿ. ಅದಕ್ಕೆ ತಯಾರಿ ಆಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗ ಇನ್ವೆಸ್ಟರ್ಸ್ ಯಾಕೆ ನಮ್ಮ ಕರ್ನಾಟಕದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಹೇಳಿ ಸರ್? ನಾನು ಹೇಳಿದಲ್ಲ ಇಷ್ಟೊತ್ತು, ನಮ್ಮ ಇಕೋಸಿಸ್ಟಮ್ ಏನಿದೆ, ಟ್ಯಾಲೆಂಟ್ ಅವೈಲಬಿಲಿಟಿ ಇದೆ, ಸ್ಕಿಲ್ ಲೇಬರ್ ಇದ್ದಾರೆ, ಇಲ್ಲಿ ವಾತಾವರಣ ಇದೆ, ಕ್ಲೈಮೇಟ್ ಇದೆ. ಅವ್ರಿಗೆ ಬೇಕಾಗಿದ್ದಂತ ಟ್ಯಾಲೆಂಟ್ ಬೇಕು, ಇಕೋಸಿಸ್ಟಮ್ ಬೇಕು. ಈಗ ಆ ರೀತಿ ನಾವು ಎಲ್ಲಾನು ಕೂಡ ನಮ್ಮ ವೆಂಡರ್ ಡೆವಲಪ್ಮೆಂಟ್ಸ್ ಇದು ಮಾಡ್ತಾ ಇದೀವಿ. ಈಗ ಸಪ್ಲೈ ಚೈನ್ ಅನ್ನು ಇದು ಮಾಡ್ತಾ ಇದೀವಿ. ಈಗ ಒಂದು ಇವಿ ಪಾರ್ಕ್ ಬರ್ತಾ ಇದೀವಿ, ಒಂದು ನೆಟ್ ಜೀರೋ ಪಾರ್ಕ್ ತರ್ತಾ ಇದೀವಿ, ಒಂದು ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಅನ್ನ ಈಗ ಮಾಡ್ತಾ ಇದೀವಿ. ಒಂದು ಫಾರ್ಮಾ ಪಾರ್ಕ್ ಈಗ ರಾಯಚೂರಿನಲ್ಲಿ ಇದೆ, ಒಂದು ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಕೂಡ ಮಾಡ್ತಾ ಇದೀವಿ. ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂನಲ್ಲಿ ಇವತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, IT ಮತ್ತು ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಮಾಡ್ತಾ ಇದೀವಿ. ಸೊ ಟೈರ್ 2 ಸಿಟೀಸ್ಗೂ ಕೂಡ ನಾವು ಅದನ್ನ ಮಾಡಿದ್ವಿ. ಸರ್ವಾಂಗೀಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಆ ದಿಶೆಯಲ್ಲಿ ಕೂಡ ಒಂದು ಇದನ್ನ ಬಹಳ ಮಾಡಿದೀವಿ. ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಅವ್ರಿಗೆ. ನಾವು ಬೆಂಗಳೂರು ಆಚೆಗೆ ಹೋದ್ರೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ. ಅದು ಇನ್ನೂ ಹೆಚ್ಚಿಗೆ ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ ಬಯಸಿದ್ವಿ ನಾವು. ನಂಜುಂಡಪ್ಪ ಅವರದೇ ಆಧಾರಿತ ಒಂದು ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ ಬಯಸಿದ್ವಿ. ಅಂದಾಜು ಎಷ್ಟು ಲಕ್ಷ ಕೋಟಿ ಹೂಡಿಕೆ ಮಾಡೋದು? ಈಗ ನಮ್ಗೆ 7 ಲಕ್ಷ ಕೋಟಿ ಅಷ್ಟು ನಾವು ಬಂದಾಗಿನದೇ 1 ಲಕ್ಷ ಕೋಟಿ ಈಗಾಗಲೇ ಬಂದಿದೆ. ಇನ್ನು ನಾವು ಸುಮಾರು 7 ಲಕ್ಷ ಕೋಟಿ ಈ ವರ್ಷ ನಾವು ಇಲ್ಲಿ ತನಕ ಬಂದಿದೆ. 10 ಲಕ್ಷ ಕೋಟಿ ಅಷ್ಟು ನಮ್ಗೆ ಆಗ್ತದೆ. ಈ 10 ಲಕ್ಷ ಕೋಟಿ ಘೋಷಣೆ ಆಗಲ್ಲ ಈ ಸಲ. ಬಹಳ ಸರಿ ಆಗ್ತದೆ, ಘೋಷಣೆ ಮಾಡ್ತೀವಿ, ಅದು ಇಂಪ್ಲಿಮೆಂಟ್ ಆಗಲ್ಲ, ಅದು ಕನ್ವರ್ಟ್ ಆಗಲ್ಲ. ಅದು ಕನ್ವರ್ಟ್ ಆಗ್ಬೇಕು. ಅದು ಜಿನೈನ್ MOUs ಇದ್ರೆ ಕನ್ವರ್ಟ್ ಆಗುತ್ತೆ. ಹೌದು. ಹೊಸ ಕೈಗಾರಿಕೆಗಳ ಸ್ಥಾಪನೆ ಆಗ್ತಿದೆ ಅಂತ ಹೇಳಿದಾಗ ಸಾಕಷ್ಟು ಜನ ಬೆಂಗಳೂರಲ್ಲೇ ಆಗುತ್ತೆ ಅಂತ, ಯಾಕಂದ್ರೆ ಬೆಂಗಳೂರಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿ ವ್ಯವಸ್ಥೆಗಳಿದೆ. ಮತ್ತೆ ಬೆಂಗಳೂರು ಬಿಟ್ಟು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಸ್ಥಾಪನೆ ಮಾಡುವಂತ ಪ್ಲಾನ್ ಇದೆಯಾ ಸರ್? ಬಿಯಾಂಡ್ ಬೆಂಗಳೂರು ಹೇಳ್ತಾ ಇದ್ದೀವಿ. ಮೈಸೂರಿನಲ್ಲಿ ಸೆಮಿ ಕಂಡಕ್ಟರ್, ಇಲೆಕ್ಟ್ರಾನಿಕ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಿಗೆ ಮಾಡ್ತೀವಿ. ಮಷಿನ್ ಟೂಲ್ಸ್ ತುಮಕೂರಿಗಿದೆ. ಈಗ ನಿನ್ನೆ ನಾವು ವಿಚಾರ ಮಾಡಿ ಎಲ್ಲ ಮಾಡಿದಾಗ ಡ್ರೋನ್ ಈಗ ನೆಕ್ಸ್ಟ್ ಇದು ಎಲ್ಲವೂ ಕೂಡ ಕ್ಯಾರಿಂಗ್ ಕೆಪಾಸಿಟಿ ವಿಲ್ ಬಿ ಆನ್ ಡ್ರೋನ್ ಓನ್ಲಿ. ಪ್ಯಾಸೆಂಜರ್ಸ್ ಹಿಡ್ಕೊಂಡು ಹೆಲಿಕಾಪ್ಟರ್ಸ್ ಇದೆಲ್ಲನೂ ಕೂಡ ಇದ್ರಲ್ಲಿ ಡ್ರೋನ್ ಇದಕ್ಕೆ ಚಿತ್ರದುರ್ಗಕ್ಕೆ ಅದು ಮಾಡ್ತಾ ಇದ್ದೀವಿ. ವಿಜಯಪುರನಲ್ಲಿ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು FMCG, ಧಾರವಾಡಕ್ಕೆ FMCG ಇದೆ. ಏರೋಸ್ಪೇಸ್ ಇವತ್ತು ಫೌಂಡ್ರಿ ಪಾರ್ಕ್ ಅನ್ನ ಬೆಳಗಾಂನಲ್ಲಿ ಮಾಡ್ತಾ ಇದೀವಿ. ಮತ್ತು IT ಪಾರ್ಕು ಒಟ್ಟಾರೆಯಾಗಿ ಇವತ್ತು ಸಹ ಸರ್ವಾಂಗೀಣ ರಾಜ್ಯ ಅಭಿವೃದ್ಧಿ ಆಗಬೇಕು ಆ ದಿಶೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇದು ಮುಗಿದ ಮೇಲೂ ಕೂಡ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗಿಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ನಾವು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೇಕು ಅಂತ 2 ದಿವಸದ ಒಂದು ಸಮಾವೇಶ ಮುಗಿದ ಮೇಲೆ ಮಾಡ್ತೀವಿ. ಈಗ ನಾನು ಅದು ಹೇಳೋದು ಅಷ್ಟು ಪ್ರಸ್ತುತ ಆಗೋದಿಲ್ಲ. ಬಿಕಾಸ್ ವಿ ವಾಂಟ್ ಟು ಬಿ ಬಿಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲ ಅಂತಲ್ಲ, ಈಗ ನಾವು ಸ್ಟೀಲು, ಸಿಮೆಂಟು ಎಲ್ಲದರಲ್ಲಿ ಇದ್ದೀವಿ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀವಿ. ಇನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇವತ್ತು ದಿವಸ ಇನ್ನು ಬಹಳಷ್ಟು ಸಾಧನೆ ಮಾಡೋದು ನಮ್ಮ ಹತ್ರ ಇದೆ. ಮತ್ತು ಭಾಳಷ್ಟು ಎಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮ್ಯಾನುಫ್ಯಾಕ್ಚರಿಂಗ್ 4.0 ಎಲ್ಲನೂ ಕೂಡ ಮಾಡೋ ದಿಶೆಯಲ್ಲಿ ನಾವು ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ಅದಕ್ಕೆ ಒಂದು ಫೌಂಡೇಶನ್ ಕೂಡ ಹಾಕಬೇಕು. ಯಾಕಂದ್ರೆ ಒಬ್ಬ ಡಿಪಾರ್ಟ್ಮೆಂಟ್ ಆಗಲ್ಲ, ಒಂದು ಸರ್ಕಾರದಿಂದ ಅಲ್ಲ, ಮುಂದುವರ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಇಸ್ರೋದಿಂದ HAL ಇಂದ HMT, BL, BHEL ಇಲ್ಲಿವರೆಗೆ 106 ವರ್ಷ ಬಂದಿದೆ. ಇನ್ನೂ 106 ವರ್ಷದ ಮುಂದೆ ಹೋಗ್ಬೇಕಾಗತ್ತೆ. ಕಾಲಕ್ಕೆ ಬದಲಾವಣೆ ಆಗ್ಬೇಕಾಗ್ತದೆ. ಖಂಡಿತ ಸರ್. ಆ ಬದಲಾವಣೆಗೋಸ್ಕರ ಇವತ್ತು ದಿವಸ ನಾವು ರಿಇಮ್ಯಾಜಿನಿಂಗ್ ಗ್ರೋತ್. ಖಂಡಿತ. ಆಮೇಲೆ ಎಲ್ಲರೂ ಕೂಡ ಏನ್ ಕೇಳ್ತಾ ಇದ್ದಾರೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರ್ಬೇಕು, ಗ್ರೀನ್ ತೆಗೆದಾಗಿರ್ಬೇಕು, ಅಂದ್ರೆ ಈ ಕಾರ್ಬನ್ ನ್ಯೂಟ್ರಲ್ ಆಗಿರ್ಬೇಕು. ಅದಕ್ಕೆ ಗ್ರೀನ್ ಪವರು, ಸೋಲಾರ್ ಪವರು, ವಿಂಡ್ ಪವರ್ ಬಳಸ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ದರ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಕಾಲ್ಡ್ ಗ್ರೀನ್, ಕ್ಲೀನ್. ಅದು ಆ ಹೊತ್ತು ಜಗತ್ತು ಹೋಗ್ತಾ ಇದೀವಿ. ಇದೆಲ್ಲವೂ ಕೂಡ ಆಗ್ಬೇಕಾಗಿದ್ದು ಒಂದು ದಿವಸ ಒಂದು ರಾತ್ರಿ ಆಗಲ್ಲ. ಅದಕ್ಕೆ ಫೌಂಡೇಶನ್ ಹಾಕಿ ಪರ್ಸ್ಯೂ ಮಾಡಿ ಆ ಒಂದು ಇಂಟೆಂಟ್ ಇದೆ, ಅದನ್ನ ಪರ್ಸ್ಯೂ ಮಾಡ್ತೀವಿ. ಯಶಸ್ವಿನೂ ಕೂಡ ಆಗ್ತಾ ಇದೀವಿ. ಹೀಗಾಗಿ ಕರ್ನಾಟಕ ರಾಜ್ಯ ಯಾವಾಗಲೂ ಒಂದು ಪ್ರಗತಿಪರವಾದಂಥ ರಾಜ್ಯ, ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಹೆಸರನ್ನು ಪಡೆದಿದೆ. ಇಕೋಸಿಸ್ಟಮ್ ಇದೆ,
ಟ್ಯಾಲೆಂಟ್ ಇದೆ, ಸ್ಕಿಲ್ ಬೇಕಾದಂಥ ಸ್ಕಿಲ್ಲನ್ನು ತಯಾರು ಮಾಡ್ಕೊಡುವಂಥ ಶಕ್ತಿನೂ ನಮಗಿದೆ ಸರ್. ಹೌದು. ಅವ್ರಿಗೆ ಬೇಕಾದ ರೀತಿ ಡಿಸೈನ್ ಮಾಡುವಂಥದ್ದು ಶಕ್ತಿ ನಮಗಿದೆ. ಕರಿಕ್ಯುಲಮ್ ಆಗಲಿ, ಅವ್ರಿಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಲಿ ಅದನ್ನು ಮಾಡುವಂಥ ಶಕ್ತಿ ನಮಗಿದೆ. ಈ ಸಮಾವೇಶಕ್ಕೆ ಎಷ್ಟು ದಿನದಿಂದ ಶ್ರಮ ಹಾಕ್ತಿದ್ದೀರಾ ಅನ್ನೋದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಾ, ಅಲ್ಲಿದ್ದಂಥವರನ್ನು ಆಹ್ವಾನಿಸಿದ್ದೀರಾ, ಮತ್ತು ರೋಡ್ ಶೋಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಸರ್? ಒಳ್ಳೆ ರೀತಿ ಬೆಂಬಲ ಸಿಕ್ತು. ನಾವು ಜಪಾನ್ ಮತ್ತು ಸೌತ್ ಕೊರಿಯಾ ಹೋದಾಗ ನಾವು ಜಪಾನ್ ಅವೆಲ್ಲವೂ ಕೂಡ ಭಾಳ ಟ್ರೆಡಿಷನಲ್ ಜನ. ಒಂದು ನಿರ್ಣಯ ತಗೋಬೇಕಂದ್ರೆ ಭಾಳ ವಿಚಾರ ಮಾಡಿ ನಿರ್ಣಯ ತಗೋತಾರೆ. ಖಂಡಿತ ಖಂಡಿತ. ಆಮೇಲೆ ಅವೆಲ್ಲ ಫ್ಯಾಮಿಲಿ ಓನ್ಡ್ ಕಂಪನೀಸು ಜಪಾನ್ ಆ್ಯಂಡ್ ಸೌತ್ ಕೊರಿಯಾದಲ್ಲಿ. ಸೊ ಹಂತಲ್ಲಿ ಹೋದಾಗ ನಾವು ಇಲ್ಲಪ್ಪ ಇಲ್ಲಿಂದ ಏನು ಮಾಡಬಾರಕ್ಕೆ ಸಾಧ್ಯ, ಒಳ್ಳೆ ಕಂಪನೀಸ್ ಅಲ್ಲಿಂದ ಬಂತು ನಮಗೆ. ಸುಮಾರು ಇಮಿಡಿಯೇಟ್ ಆಗಿ ಅವಾಗ 6,500 ಕೋಟಿ, ಈಗ ಒಂದು 10-12,000 ಕೋಟಿ ಆಗಿರ್ಬೇಕು ಈಗ ಇನ್ವೆಸ್ಟ್ಮೆಂಟ್ ಜಪಾನ್ ಅಂಡ್ ಸೌತ್ ಕೊರಿಯಾದಿಂದ. ಈಗೂ ಬರ್ತಾ ಇದಾವೆ ಸ್ಮಾಲ್ ಕಂಪನೀಸು, ರಿಚ್ ಕಂಪನೀಸ್ ಬರ್ತಾ ಇದ್ದಾವೆ. ಈ ಯಾವಾಗ ಈ ಇಕೋಸಿಸ್ಟಮ್ ಡೆವಲಪ್ ಆಗುತ್ತಲ್ಲ, ಕಾಂಪೊನೆಂಟು ವೆಂಡರ್ ಡೆವಲಪ್ಮೆಂಟ್ ಇದು ಎಲ್ಲ ಆಗಿ ಆ ಸಿಸ್ಟಮ್ ಡೆವಲಪ್ ಆದಾಗ ಕಂಪ್ನೀಸ್ ಬರ್ತವೆ. ಈಗ ಕೆಲವು ಆಟೋಮೊಬೈಲ್ ಕಂಪನೀಸ್ ಪುಣೆಗೆ ಹೋಗ್ತವೆ, ಚೆನ್ನೈಗೆ ಹೋಗ್ತವೆ. ಯಾಕೆ ಹೋಗ್ತವೆ? ಅಲ್ಲೆಲ್ಲ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿದೆ, ಇಕೋಸಿಸ್ಟಮ್ ಇದೆ, ಸಪ್ಲೈ ಚೈನ್ ಅಲ್ಲಿದೆ. ಆ ಆಟೋಮೊಬೈಲ್ ಅನ್ನು 4ನೇ ರ್ಯಾಂಕ್ ಇದೀವಿ ನಾವು. ಶುಡ್ ಗೋ ಟು ಸೆಕೆಂಡ್, ಫಸ್ಟ್. ಹೌದು ಸರ್. ಮತ್ತೆ ಈಗ ಆಟೋಮೊಬೈಲ್ ಇಂಡಸ್ಟ್ರಿನೇ ಈಗ ಡಿಸ್ರಪ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಇವಿ ಬಂದ್ಮೇಲೆ ಟ್ರೆಡಿಷನಲ್ ಇಂಜಿನ್ಸ್ ಎಲ್ಲ ಹೊರಗೆ ಹೋಗ್ತವೆ, ಸ್ಕ್ರಾಪ್ ಆಗಿ ಹೋಗ್ತವೆ. ಈಗ ಹೌದು, ಎಲ್ಲ ಯುವಿ ಗ್ರೀನ್ ಹೈಡ್ರೋಜನ್ ಬೇಸ್ಡ್ ಬರ್ತದೆ. ಇನ್ನೊಂದು 10 ವರ್ಷದಲ್ಲಿ ನೆನಪಾರ್ಬೇಕಾಗ್ತದೆ.